ಆತ್ಮೀಯ ಬಂಧುಗಳೇ ನಮಸ್ಕಾರ. ಪ್ರಶ್ನಾ ವಿಮರ್ಶೆ ಸಂಚಿಕೆ 4ಕ್ಕೆ ತಮ್ಮೆಲ್ಲರನ್ನ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾವು ಸಾವರ್ಕರ್ ಅವರು ಬ್ರಿಟಿಷರ ಗುಲಾಮರಾಗಿದ್ದರು ಅನ್ನುವಂಥ ಪ್ರಶ್ನೆಯ ಕುರಿತಾಗಿ ವಿಮರ್ಶೆಯನ್ನು ಮಾಡಿದ್ವಿ. ಕಳೆದ ಸಂಚಿಕೆಯ ಕೊನೆಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಮುಂದಿನ ಸಂಚಿಕೆಯಲ್ಲಿ ಸಾವರ್ಕರ್ ಅವರು ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು ಅನ್ನುವಂಥ ವಿಚಾರವಾಗಿ ವಾದ ಇದೆ. ಅದನ್ನು ಈ ಸಂಚಿಕೆಯಲ್ಲಿ ನಾವು ವಿಮರ್ಶೆಯನ್ನು ಮಾಡೋಣ. ಬಂಧು ಮಿತ್ರರೇ, ಈ ವಾದವನ್ನು ಯಾರು ಮಾಡ್ತಾ ಇದ್ದಾರೋ ಇವರಿಗೆ ಯಾವುದೇ ಥರದ ಮೂಲ ಸಾಕ್ಷ್ಯಾಧಾರಗಳು ಇರಲ್ಲ. ಆಧಾರ ರಹಿತವಾದ ವಾದ ಇದು. ಯಾವುದೇ ಕಾರಣಕ್ಕೂ ನೀವು ಅವರಲ್ಲಿ ಸಾಕ್ಷ್ಯಾಧಾರವನ್ನು ಇಡೀ ಎಂದಲ್ಲಿ ಪಲಾಯನವನ್ನು ಮಾಡ್ತಾರೆ. ಬಂಧು ಮಿತ್ರರೇ, ನೀವು ಗಮನಿಸಿದ್ದೇ ಆದಲ್ಲಿ ಈ ವಾದವನ್ನು ತಕ್ಕ ಮಟ್ಟಿಗೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಯಾವುದೋ ಒಂದು ಪಕ್ಷ ಮಾಡ್ತಿದೆ ಅಂತ ನಾವು ಭಾವಿಸ್ಬೋದು. ಆದರೆ ಇದರ ಹಿಂದೆ ಇರುವಂಥದ್ದು ವಿಚಾರಧಾರೆಯ ಸಂಘರ್ಷ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಬಂಧು ಮಿತ್ರರೇ, ನೀವು ಸುಮಾರು ಈ ಒಂದು ಪ್ರಶ್ನೆಯ ಕುರಿತಾಗಿ ವಿಮರ್ಶೆಯನ್ನು ಮಾಡಬೇಕಿದ್ರೆ ನೀವು 37ನೇ ಸಾವರ್ಕರ್ ರವರ ಪುಣ್ಯತಿಥಿ ಆದಂತಹ ಆ ಒಂದು ಕಾರ್ಯಕ್ರಮದ ಒಂದು ಇಣುಕು ನೋಟವನ್ನು ನೀವು ನೋಡಬೇಕಾಗ್ತದೆ. ಬಂಧು ಮಿತ್ರರೇ, ಸುಮಾರು 37ನೇ ಸಾವರ್ಕರ್ ರವರ ಪುಣ್ಯತಿಥಿಯ ದಿನದಂದು ಮಾನ್ಯ ನಮ್ಮ APJ ಅಬ್ದುಲ್ ಕಲಾಂರು ತೈಲ ಚಿತ್ರವನ್ನು ಅನಾವರಣ ಮಾಡ್ತಾರೆ. ಸಾವರ್ಕರ್ ರವರ ತೈಲ ಚಿತ್ರವನ್ನು ಅನಾವರಣ ಮಾಡಿದಂತಹ ಆ ದಿನದ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳು ಇರ್ತಾರೆ, ಉಪ ಪ್ರಧಾನಿಗಳು ಇರ್ತಾರೆ, ಹಾಗೆ ಕೇಂದ್ರದ ಆಗಿನ ಮಂತ್ರಿಮಂಡಲವೂ ಇರ್ತದೆ, ಹಾಗೆ ಹಲವಾರು ಗಣ್ಯರು, ಸಾವರ್ಕರ್ ರವರ ಪರಿವಾರದವರು ಹಾಗೂ ಅನುಯಾಯಿಗಳು, ಹಾಗೆ ಹಲವಾರು ಗಣ್ಯರನ್ನ ಸೇರಿಸಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಸಾವರ್ಕರ್ ರವರೇ ಬರೆದ ಮಾತೃಭೂಮಿ ಪೂಜನ ಹಾಡನ್ನು ಹಾಡ್ತಾರೆ. ಕಾರ್ಯಕ್ರಮ ಯಶಸ್ವಿಯಾಗಿ ಮುಗೀತದೆ. ಆದರೆ ನೀವು ಗಮನಿಸೋದಿದ್ರೆ ಬಂಧು ಮಿತ್ರರೇ, ಆ ಸಮಯದಲ್ಲಿ ನೀವು ಮಾಮೂಲಿಯಾಗಿ ನೋಡೋದಿದ್ರೆ ಸಾವರ್ಕರ್ ರವರ ಕುರಿತಾಗಿ ವಾದಗಳು ಬರುವಂಥದ್ದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಥವಾ ಯಾವುದಾದ್ರೂ ಒಂದು ಚುನಾವಣಾ ಸಮಯದಲ್ಲಿ ಅಂತ ನೀವು ಗಮನಿಸಿರ್ಬೋದು. ಯಲಹಂಕದ ಮೇಲ್ಸೇತುವೆಗೆ ಸಾವರ್ಕರ್ ರವರ ಹೆಸರು ಇಡಬೇಕಾದ್ರೆ ಮಾತ್ರ ಸಾವರ್ಕರ್ ಅವರು ಕ್ಷಮಾಪಣಾ ಪತ್ರ ಬರೆದಿದ್ರು, ಸಾವರ್ಕರ್ ಬ್ರಿಟಿಷರ ಗುಲಾಮರಾಗಿದ್ರು, ಹಾಗೆ ಹಲವಾರು ವಾದಗಳು ನೆನಪಾಗುತ್ತೆ. ಉಳಿದ ಸಮಯದಲ್ಲಿ ಸಾವರ್ಕರ್ ಅವರ ಕುರಿತು ಇವರಿಗೆ ನೆನಪಾಗೋದೇ ಇಲ್ಲ. ನೀವು ಗಮನಿಸೋದಿದ್ರೆ ಆ ಸಮಯದಲ್ಲೂ ಹಾಗೆ ಆಗಿತ್ತು. ಆ ಕಾರ್ಯಕ್ರಮದ ಸಮಯದಲ್ಲಿ ಈ ಕಮ್ಯುನಿಸ್ಟರು ಏನು ಮಾಡಿದ್ರು ಅಂದರೆ ಸಾವರ್ಕರ್ ಅವರ ಮೇಲೆ ಒಂದು ಅಪವಾದವನ್ನು ಹಾಕ್ತಾರೆ. ಸಾವರ್ಕರ್ ಅವರು ಗಂಡಮಾನ್ನ ಜೈಲಲ್ಲಿ ಇರಬೇಕಿದ್ರೆ ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು, ಅವರೊಬ್ಬ ಹೇಡಿ ಅಂತ ಹೇಳ್ತಾರೆ. ಬಂಧು ಮಿತ್ರರೇ, ನೀವು ಇದನ್ನ ಪೂರ್ಣವಾಗಿ ಗಮನಿಸ್ತಾ ಹೋದ್ರೆ ಇದೊಂದು ಸುದೀರ್ಘವಾಗಿರುವಂಥ ಷಡ್ಯಂತ್ರ ಅಂತ ನೀವು ಗಮನಿಸ್ಬೋದು. ಇದು ತಕ್ಕ ಮಟ್ಟಿಗೆ ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು ಕೇವಲ ಒಂದು ನೇರವಾಗಿ ವ್ಯಕ್ತಿತ್ವ ಹಾಗೂ ಚಾರಿತ್ರ್ಯದ ಮೇಲೆ ಇರುವಂಥ ದಾಳಿ ಅಂತ ಹೇಳ್ಬೋದು. ಆದರೆ ಚಾರಿತ್ರ್ಯ ಹಾಗೂ ವ್ಯಕ್ತಿತ್ವವನ್ನ ಇದನ್ನ ನಾಶ ಮಾಡಬೇಕಂತ ನೋಡ್ತಿರುವವರು ನೇರವಾಗಿ ವ್ಯಕ್ತಿ ಅಥವಾ ಸಾವರ್ಕರ್ ಎಂಬ ಒಂದು ವ್ಯಕ್ತಿತ್ವವನ್ನು ನಾಶ ಮಾಡಬೇಕಂತ ನೋಡ್ತಾ ಇಲ್ಲ. ಅವರು ನೇರವಾಗಿ ವಿಚಾರಧಾರೆಯ ಮೇಲೆ ಸಂಘರ್ಷವನ್ನ ನೀವು ಗಮನಿಸೋದಿದ್ರೆ ಸಾವರ್ಕರ್ ರವರ ಕುರಿತಾಗಿ 1975ರಲ್ಲಿ ಒಂದು ಪುಸ್ತಕ ಬರ್ತದೆ. ಒಂದು ಪುಸ್ತಕವನ್ನ ಕಮ್ಯುನಿಸ್ಟರು ಹೊರಗಡೆ ತರ್ತಾರೆ. ಅದರ ಹೆಸರು ಸಾವರ್ಕರ್ ರವರ ಆ ಜೈಲಿನಲ್ಲಿ ಇರಬೇಕಿದ್ರೆ ಏನೇನು ಕ್ಷಮಾಪಣಾ ಪತ್ರ ಬರೆದ್ರು ಅಥವಾ ಆಗಿನ ಕ್ರಾಂತಿಕಾರಿಗಳ ಒಂದು ಯಾವ ರೀತಿಯಾಗಿ ಜೈಲಿನಲ್ಲಿ ಇದ್ರು ಆ ಕುರಿತಾಗಿ ಆ ಪುಸ್ತಕದಲ್ಲಿ ಉಲ್ಲೇಖ ಇರುವಂಥದ್ದು. ಆ ಪುಸ್ತಕದ ಹೆಸರು ಪಿನಲ್ ಸೆಟಲ್ಮೆಂಟ್ಸ್ ಇನ್ ಅಂಡಮಾನ್ ಅಂತ ಅಂದಿನ ಪುಸ್ತಕ. ಅದನ್ನು ಸ್ವತಃ ಸರ್ಕಾರವೇ ಹೊರತರ್ತದೆ. ಅಂದಿನ ಸರ್ಕಾರ ಆ ಪುಸ್ತಕವನ್ನ ಹೊರತರಲಿಕ್ಕೆ ಪೂರ್ಣವಾಗಿ ಕಮ್ಯುನಿಸ್ಟರಿಗೆ ಬೆಂಬಲವನ್ನು ನೀಡ್ತದೆ. ಆ ಪುಸ್ತಕದಲ್ಲಿ 1913ರಲ್ಲಿ ನವೆಂಬರ್ 14ರಂದು ಸಾವರ್ಕರ್ ರವರು ಒಂದು ಕ್ಷಮಾಪಣಾ ಪತ್ರ ಬರೆದಿದ್ರು ಅನ್ನುವಂಥ ಒಂದು ನಮೂದಿಸಲಾಗಿತ್ತು. ಅದರಲ್ಲಿ ಅದೇ ಒಂದು ವಾದವನ್ನ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದೇ ಇವರಿಗೆ ಆಧಾರವಾಗಿರುವಂಥದ್ದು. ಅದರ ಆ ಒಂದು ಪುಸ್ತಕದಲ್ಲಿರುವಂತಹ ಆ ಒಂದು ಏನು ಪತ್ರ ಇದೆಯೋ ಅದು ಮೂಲ ಪ್ರತಿಯೂ ಅಲ್ಲ, ಹಾಗೆಯೇ ಅದು ಮೂಲ ಸಾಕ್ಷ್ಯಾಧಾರ ಅಂತ ನಾವು ಒಪ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದು ಸತ್ಯವಾಗಿರ್ಬೋದು, ಆದರೆ ಸುಳ್ಳು ಕೂಡ ಆಗಿರ್ಬೋದು ಅನ್ನುವಂಥದ್ದು ನಾವು ಮೇಲ್ನೋಟಕ್ಕೆ ನೋಡುವಾಗ ಅನಿಸ್ತದೆ. ಅದು
ಆದರೆ ನೀವು ಗಮನಿಸಿದ್ರೆ ಬಂಧು ಮಿತ್ರರೇ, ಆ, ಅವರು ಆ ಒಂದು ಒಂದು ಪತ್ರವನ್ನು ಬರೆದಿದ್ರು ಅಂತ ವಾದವನ್ನು ಎತ್ತಾರೆ. ಆದರೆ ನಾನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ, ಸಾವರ್ಕರ್ ಅವರು ಬರೆದಿರುವಂಥದ್ದು ಕೇವಲ ಒಂದು ಪತ್ರ ಅಲ್ಲ, ಸುಮಾರು 6 ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು. ಯಾಕೆ ಬರೆದ್ರು ಅನ್ನುವಂಥದ್ದು ಕುರಿತಾಗಿ ನಾವು ಮುಂದಿನ ಸಮಯದಲ್ಲಿ ಹಿಂಗೆ ನೋಡ್ತಾ ಹೋಗೋಣ. ನಾವು ಆ ಕಮ್ಯುನಿಸ್ಟ್ನ ಷಡ್ಯಂತ್ರ ಏನಿತ್ತು ಸಾವರ್ಕರ್ ರವರ ಮೇಲಲ್ಲ, ಸಾವರ್ಕರ್ ರವರ ಒಂದು ವಿಚಾರಧಾರೆಯು ನಿಧಾನವಾಗಿ ರಾಜಕೀಯವಾಗಿ ಏನು ಬದಲಾಯಿತು, ಆ ದಿಕ್ಕು ಬದಲಾದಾಗ ಅದು ನೇರವಾಗಿ ವಿಚಾರಧಾರೆಯ ಸಂಘರ್ಷಕ್ಕೆ ಇಳಿತು. ಬಂಧು ಮಿತ್ರರೇ, ನೀವು ಗಮನಿಸಿರ್ಬೋದು, ಈ ಸಾವರ್ಕರ್ ಅವರ ಮೇಲೆ ಈ ಎಲ್ಲ ಅಪವಾದಗಳು ಬರಬೇಕಿದ್ರು ಸಹ ಅವರು ಒಂದು ಕೋಮುವಿಗೆ ಸಂಬಂಧಪಟ್ಟವರು ಅನ್ನುವಂಥ ವಿಚಾರವನ್ನು ಬರ್ತದೆ. ಆದರೆ ಬಂಧು ಮಿತ್ರರೇ, ಸಾವರ್ಕರ್ ಅವರ ವಿಚಾರಧಾರೆ ಒಂದು ಕೋಮುವಿಗೆ ಸಂಬಂಧಪಟ್ಟಿಲ್ಲ. ನಾ ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಹಿಂದುತ್ವ ಎಂಬ ಪುಸ್ತಕ ಅಥವಾ ಅವರ ಒಂದು ಹಿಂದುತ್ವ ವಿಚಾರಧಾರೆ ಏನಿತ್ತು ಅದು ಪೂರ್ಣವಾಗಿ ರಾಷ್ಟ್ರೀಯತೆಯನ್ನು ತುಂಬಿತ್ತು. ಆದರೆ ಈ ಕಮ್ಯುನಿಸ್ಟರ ಒಂದು ತತ್ವ ಏನಿದೆ ಇದು ಕೇವಲ ಸಾಮ್ರಾಜ್ಯಶಾಹಿ ಆಗಿರುವಂಥದ್ದು ಹೊರತು ರಾಷ್ಟ್ರೀಯ ಯಾವುದೇ ಕಲ್ಪನೆಗಳಿಲ್ಲ. ಅವರಿಗೆ ಯಾವುದೇ ಥರದ ರಾಷ್ಟ್ರೀಯ ಮೂಲ ಅಸ್ಮಿತೆ ಅಥವಾ ರಾಷ್ಟ್ರೀಯ ಚಾರಿತ್ರ್ಯದ ಕುರಿತಾಗಿ ನಂಬಿಕೆ ಇಲ್ಲ. ಹಾಗಾಗಿ ಅವರು ಇದು ಯಾವುದನ್ನು ನಂಬೋದಿಲ್ಲ. ಹಾಗಾಗಿ ಅವರು ನೇರವಾಗಿ ಸಾವರ್ಕರ್ ಅವರನ್ನ ಈ ರೀತಿಯಾಗಿ ಟೀಕೆ ಮಾಡುವಂಥದ್ದು, ಈ ರೀತಿಯಾಗಿ ಅವರ ಮೇಲೆ ಸಂಘರ್ಷವನ್ನು ಮಾಡುವಂಥದ್ದು ನಾವು ನೋಡ್ತಾ ಬರ್ತಿದ್ದೇವೆ. ಆದರೆ ಬಂಧು ಮಿತ್ರರೇ, ನೀವು ಗಮನಿಸಿರ್ಬೋದು, ಈ ಏನು ಪುಸ್ತಕವನ್ನು ಹೊರತರ್ತದೆ ಇದು ಸಮಾಜದಲ್ಲಿ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ತರಲಾಯಿತು. ಇದು ಮತ ಬ್ಯಾಂಕ್ ರಾಜಕಾರಣವೂ ಕೂಡ ಇದರ ಹಿಂದೆ ಅಡಗಿತ್ತು ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ನೋಡ್ಬೋದು. ಆದರೆ ನಾವು ಸಾವರ್ಕರ್ ಅವರ ಜೈಲು ವಾಸವನ್ನು ನೋಡೋದಿದ್ರೆ, ಹಾಗೆ ಸಾವರ್ಕರ್ ಅವರು ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು ಅಂತ ಕೇಳೋದಿದ್ರೆ, ಸಾವರ್ಕರ್ ಅವರು 100% ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು. ಆದರೆ ಅದರ ಹಿಂದಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತಿಲ್ಲ. ಇವರು ಕೇವಲ ವಾದವನ್ನು ಇಡಬೇಕಿದ್ರೆ ಸಾವರ್ಕರ್ ಅವರು ಕ್ಷಮಾಪಣಾ ಪತ್ರ ಬರೆದಿದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಹೊರತು ಯಾಕೆ ಬರೆದಿದ್ರು ಅನ್ನುವಂಥ ವಿಚಾರವನ್ನು ಇವರು ತಿಳಿಸ್ಕೊಡೋದಿಲ್ಲ. ಬಂಧು ಮಿತ್ರರೇ, ನೀವು ಗಮನಿಸಿದ್ದಲ್ಲಿ ಸಾವರ್ಕರ್ ಅವರು ಅಂದಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ರು. ಅಭಿನವ ಭಾರತವೆಂಬ ಒಂದು ವೇದಿಕೆಯ ಅಡಿಯಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿರುವ ಅಥವಾ ಇಡೀ ಭಾರತದಲ್ಲಿರುವಂಥ ಕ್ರಾಂತಿಕಾರಿಗಳನ್ನು ಒಂದೇ ವೇದಿಕೆಯಡಿ ತಂದು, ಒಂದೇ ವಾಹಿನಿಯಲ್ಲಿ ತಂದು ಅವರನ್ನ ಮಾರ್ಗದರ್ಶನ ನೀಡಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಇದ್ರು. ಹಾಗೆ ಅದೇ ವಿದೇಶದಲ್ಲಿ ಲಂಡನ್ನಲ್ಲಿ ಏನ್ ಮಾಡ್ತಾ ಇದ್ರು, ಈ ಬ್ರಿಟಿಷರ ಹೋಮ್ ಟೌನ್ ಅಂತ ಏನ್ ಕರಿತೀವೋ ಅಲ್ಲಿ ಸಹ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನ, ಭಾರತೀಯ ಯುವಕರನ್ನ ಸಂಘಟಿಸುವ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ರು. ಬ್ರಿಟಿಷರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಬಂಧು ಮಿತ್ರ, ನಿಮಗೆ ಗೊತ್ತಿರಬಹುದು, ಲಂಡನ್ನಲ್ಲಿ ಬಂಧನ ಮಾಡಿ ಬ್ರಿಟಿಷ್ ಸರ್ಕಾರ ಏನು ಶಿಪ್ಪಲ್ಲಿ ಕರ್ಕೊಂಡ್ಬರ್ತಾ ಇತ್ತು. ಆ ಸಮಯದಲ್ಲಿ ಸಾವರ್ಕರ್ ಅವರು ಆ ಒಂದು ನೌಕೆಯಿಂದ ಹಾರಿದಂತಹ ಒಂದು ಸಂದರ್ಭ ನಿಮಗೆ ಗೊತ್ತಿರಬಹುದು. ಆದರೆ ಸಾವರ್ಕರ್ ಅವರು ಯಾಕೆ ಹಾರಿದ್ರು ಅಥವಾ ಕ್ಷಮಾಪಣಾ ಪತ್ರ ಯಾಕೆ ಬರೆದು ಅನ್ನುವ ವಿಚಾರವಾಗಿ ಎಲ್ರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಸಾವರ್ಕರ್ ಅವರು ಬಂಧನದಲ್ಲಿ ಎಷ್ಟು ದಿನ ಇರ್ತಾರೋ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಉತ್ತೇಜನ ನಿಂತು ಹೋಗ್ತದೆ. ಕ್ರಾಂತಿಕಾರಿ ಚಟುವಟಿಕೆಗಳು ಬಿರುಸಿನಿಂದ ನಡಿಬೇಕು ಅಂದ್ರೆ ಸಾವರ್ಕರ್ ಅವರು ಹೊರಗಡೆ ಇರಬೇಕು. ಸಾವರ್ಕರ್ ಅವರನ್ನ ಅಂಡಮಾನ್ ಜೈಲಿಗೆ ಸಾಗಿಸಿದಾಗ ಸಹ ಅಲ್ಲಿ ಆದಷ್ಟು ಸುಧಾರಣೆಗಳನ್ನು ತರ್ತಾರೆ. ಆದ್ರೆ ಸಾವರ್ಕರ್ಗೆ ಅನ್ನಿಸ್ತಾ ಇರ್ತದೆ ಎಲ್ಲಾ ಚಟುವಟಿಕೆಗಳನ್ನ ಇಲ್ಲಿದ್ದು ನಡೆಸಿದ್ರೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅಂಡಮಾನ್ನ ಜೈಲಿನಿಂದ ಭಾರತಕ್ಕೆ ಒಂದು ಕಮ್ಯುನಿಕೇಟ್ ಆಗಬೇಕು ಅಂದ್ರೆ ಅದು ಬಹಳ ಕಷ್ಟದ ಸಂಗತಿಯಾಗಿತ್ತು. ಹಾಗಾಗಿ ಸಾವರ್ಕರ್ ಅವರು ನಿರಂತರವಾಗಿ ಅವರು ಕ್ಷಮಾಪಣಾ ಪತ್ರವನ್ನು ಬರೀತಾರೆ. ಯಾಕೆ ಬರೀತಾರೆ ಅಂದ್ರೆ ಸಾವರ್ಕರ್ ಅವರ ಕ್ಷಮಾಪಣಾ ಪತ್ರಕ್ಕೆ ಆ ಸರ್ಕಾರ ಸ್ಪಂದಿಸಿ ಬಿಡುಗಡೆ ಮಾಡಬೇಕು ಅನ್ನುವ ಒಂದು ಕಾರಣಕ್ಕೆ ಅವರು ಬರಿತಾ ಇದ್ರು. ಈ ಏನು ಕ್ಷಮಾಪಣಾ ಪತ್ರವನ್ನ ಬರೆದ್ರ ಹಿಂದೆ ಇರುವಂತಹ ಒಂದು ವಿಚಾರ ಇದಾಗಿತ್ತು. ಈ ವಿಚಾರವನ್ನ ಹೇಳೋದಿಲ್ಲ ಎಲ್ಲೂ, ಕೇವಲ ಕ್ಷಮಾಪಣಾ ಪತ್ರ ಬರೆದು ಅನ್ನುವಂಥ ವಿಚಾರವನ್ನ ಕೇವಲ ಹೇಳಿಕೊಂಡು ರಂಗೂರ ಸಾರಕೊಂಡು ಒಂದು ಗೊಂದಲಗಳನ್ನ, ಅಪಪ್ರಚಾರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಾವರ್ಕರ್ ರವರ ಒಂದು ದೂರದೃಷ್ಟಿ ಹೇಗಿತ್ತು ಅಂದ್ರೆ, ಒಂದು ವೇಳೆ ಸಾವರ್ಕರ್ ರವರು ಅಂಡಮಾನ್ನ ಜೈಲಿನಿಂದ ಬಿಡುಗಡೆ ಹೊಂದಿದ್ದಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತೆ ಕ್ರಾಂತಿ ಚಟುವಟಿಕೆಗಳನ್ನು ಬಿರುಸಾಗಿ ಶುರು ಮಾಡಬಹುದು ಅನ್ನುವಂಥದ್ದು ಅವರ ಗುರಿಯಾಗಿತ್ತು. ಯಾಕೆಂದರೆ ಸಾವರ್ಕರ್ ರವರನ್ನ ಅಂಡಮಾನ್ ಜೈಲಿಗೆ ಕಳಿಸಿದ ನಂತರ ಅಲ್ಲಿ ಮಹಾರಾಷ್ಟ್ರದಲ್ಲಿ ಬಹುತೇಕ, ಮಹಾರಾಷ್ಟ್ರ ಅನ್ನೋದಕ್ಕಿಂತ ಲಂಡನ್ ಹಾಗೆ ಮಹಾರಾಷ್ಟ್ರದ ಭಾರತದ ಹಲವು ಭಾಗಗಳಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳು ನಿಂತು ಹೋಗಿತ್ತು. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ಸಣ್ಣ ಮಟ್ಟಿನ ತಲೆನೋವು ಅಲ್ಲಿ ಕಡಿಮೆ ಆಗಿತ್ತು. ಬ್ರಿಟಿಷರು
ಎಷ್ಟೇ ಕ್ಷಮಾಪಣಾ ಪತ್ರಗಳನ್ನು ಸಾವರ್ಕರ್ ಕಳಿಸಿದ್ರು ಸಹ ಅದಕ್ಕೆ ಒಂದು ಸ್ಪಂದನೆ ಕೂಡ ಕೊಡೋದಿಲ್ಲ. ಯಾಕೆ ಅಂದ್ರೆ ಸ್ಪಂದನೆ ಕೊಟ್ಟಿದ್ದೇ ಆದಲ್ಲಿ ಒಂದು ವೇಳೆ ಕ್ಷಮಾಪಣಾ ಪತ್ರವನ್ನು ನಂಬಿ ನಾವು ಸಾವರ್ಕರ್ರನ್ನು ಬಿಡುಗಡೆಗೊಳಿಸಿದ್ದೇ ಆದಲ್ಲಿ ಮತ್ತೆ ನಮಗೆ ತಲೆನೋವಾಗಿ ಪರಿಣಮಿಸ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು. ಈ ಒಂದು ವಿಚಾರ ಏನು ಈ ವಾದವನ್ನು ಮಾಡ್ತಾರೋ ಅವರಿಗೆ ಈ ವಿಚಾರ ಗೊತ್ತಿಲ್ಲದೆ ಒಂದು ಕುರುಡಾಗಿ ವಾದವನ್ನು ಮಾಡ್ತಾ ಇದ್ದಾರೆ. ಸಾವರ್ಕರ್ ಅವರು ಈ ಕ್ಷಮಾಪಣಾ ಪತ್ರವನ್ನ ಬರೆದ ನಂತರ ಬ್ರಿಟಿಷ್ ಸರ್ಕಾರಕ್ಕೆ ದೊಡ್ಡ ಪ್ರಶ್ನೆ ಮೂಡುತ್ತದೆ, ಯಾಕೆ ಇಷ್ಟೊಂದು ಕ್ಷಮಾಪಣಾ ಪತ್ರಗಳನ್ನು ಬರಿತಾ ಇದ್ದಾರೆ ಅನ್ನುವಂಥದ್ದು. ಬ್ರಿಟಿಷ್ ಸರ್ಕಾರದಿಂದ ಅಂದಿನ ಗೃಹ ಕಾರ್ಯದರ್ಶಿಗಳಾದ RH ಕ್ಲೆಡಾರ್ಕ್ ಅನ್ನೋರನ್ನ ಕಳಿಸ್ಕೊಡ್ತಾರೆ. ತನಿಖೆಗಾಗಿ ಅಂಡಮಾನ್ ಜೈಲಿಗೆ ಕಳಿಸ್ಕೊಡ್ತಾರೆ. ಹೋಗಿ ಸಾವರ್ಕರ್ ಅವರನ್ನ ತನಿಖೆ ಮಾಡಿ ಬರಬೇಕು, ಅವರು ನಿಜವಾಗಿಯೂ ಪತ್ರದಲ್ಲಿ ಬರೆದಂತೆ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರವಾಗಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಒಂದು ಸಂದೇಶವನ್ನಿತ್ತು ಗೃಹ ಕಾರ್ಯದರ್ಶಿಗಳನ್ನು ಕಳಿಸ್ತಾರೆ. ಗೃಹ ಕಾರ್ಯದರ್ಶಿಗಳು ಅಲ್ಲಿ ಹೋಗ್ತಾರೆ. ಸುಮಾರು 2 ಗಂಟೆಗಳ ತನಕ ಸಾವರ್ಕರ್ ಅವರ ಜೊತೆ ನಿರಂತರ ಮಾತುಕತೆಯನ್ನು ನಡೆಸ್ತಾರೆ. ನಿರಂತರ ಮಾತುಕತೆ ಮುಗೀತದೆ. ಬ್ರಿಟಿಷ್ ಸರ್ಕಾರಕ್ಕೆ ಕ್ಲೆಡಾರ್ಕ್ ಒಂದು ಸಂದೇಶವನ್ನು ಕಳಿಸ್ತಾನೆ. ಸಾವರ್ಕರ್ ಅವರಿಗೆ ಅವ್ರು ಮಾಡಿದಂಥ ತಪ್ಪಿಗೆ ಯಾವುದೇ ಥರದ ಪಶ್ಚಾತ್ತಾಪ ಇಲ್ಲ. ಸಾವರ್ಕರ್ ಅವರು ಇನ್ನೂ ಅದೇ ಒಂದು ದೃಢ ಒಂದು ನಿರ್ಧಾರದಲ್ಲೇ ಇದ್ದಾರೆ. ಆ ಕ್ರಾಂತಿಯ ಕಿಚ್ಚು ಇನ್ನೂ ಅವರಲ್ಲಿ ಇದೆ. ಅವರನ್ನು ಒಂದು ವೇಳೆ ನೀವು ಇಲ್ಲಿಂದ ಬಿಡುಗಡೆ ಮಾಡಿ ಭಾರತದ ಜೈಲಿನಲ್ಲಿ ಇಟ್ಟರೂ ಸಹ ಅಲ್ಲಿಂದ ತಪ್ಪಿಸಿಕೊಳ್ಳುವಂತಹ ತಾಕತ್ತು ಇನ್ನೂ ಇದೆ ಅವರಿಗೆ. ಹಾಗೆ ಅವರನ್ನು ಬಿಡಿಸಿಕೊಳ್ಳಲು ಇಲ್ಲಿನ ಮೂಲ ಭಾರತೀಯರೇ ಬೇಕಾಗಿಲ್ಲ, ವಿದೇಶದಲ್ಲಿರುವ ಭಾರತೀಯರೇ ಅವರನ್ನು ಬಂದು ಬಿಡಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಹಾಗಾಗಿ ಸಾವರ್ಕರ್ ಅವರನ್ನ ಆದಷ್ಟು ಅಂಡಮಾನ್ ಜೈಲಿನಲ್ಲಿ ಇಟ್ಟರೆ ಆದಷ್ಟು ಬ್ರಿಟಿಷ್ ಸರ್ಕಾರಕ್ಕೆ ಅದು ಶ್ರೇಯಸ್ಕರವಾದದ್ದು ಅಂತ ಕ್ಲೆಡಾರ್ಕ್ ಒಂದು ಸಲಹೆಯನ್ನು ಕೊಡ್ತಾನೆ. ಆನಂತರ ಅಲ್ಲಿ ಜನರ ಒತ್ತಾಯ ಶುರುವಾಗ್ತದೆ ಸಾವರ್ಕರ್ ಸಹೋದರರನ್ನು ಬಿಡಬೇಕು ಅಂತ ಎಷ್ಟೋ ಪತ್ರಗಳು ಬ್ರಿಟಿಷ್ ಸರ್ಕಾರಕ್ಕೆ ಹೋಗ್ತದೆ. ಬ್ರಿಟಿಷ್ ಸರ್ಕಾರ ಸಾವರ್ಕರ್ 3 ಜನರಲ್ಲಿ ಒಬ್ಬರನ್ನು ಬಿಡಬೇಕು ಅನ್ನುವಂತಹ ಒಂದು ಒತ್ತಾಯ ಏನಿತ್ತು, ಆ ಒತ್ತಾಯಕ್ಕೆ ಸೊಪ್ಪು ಹಾಕದೆ ಬ್ರಿಟಿಷ್ ಸರ್ಕಾರ ಏನು ಹೇಳ್ತದೆ ಅಂದ್ರೆ ನೇರವಾಗಿ ಹೇಳ್ಬಿಡ್ತದೆ, ಒಬ್ಬರನ್ನು ಬಿಡುಗಡೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತದೆ. ಹಾಗಾಗಿ ಸಾವರ್ಕರ್ ಅವರ ಏನು ಆ ವ್ಯಕ್ತಿತ್ವ ಇತ್ತು, ಕ್ರಾಂತಿ ಚಟುವಟಿಕೆ ಏನಿತ್ತು, ಅದು ದೊಡ್ಡ ಮಟ್ಟಿನಲ್ಲಿ ಒಂದು ತಲೆನೋವಾಗಿ ಪರಿಣಮಿಸಿತ್ತು ಅನ್ನುವಂಥದ್ದು ಸ್ಪಷ್ಟ. ಈಗ ನಿಮ್ಮ ಮುಂದೆ ಹೇಳಿದಾಗೆ ಸಾವರ್ಕರ್ ಅವರು ಕ್ಷಮಾಪಣಾ ಪತ್ರ ಬರೆದಂತಹ ಉದ್ದೇಶ ಕೇವಲ ಕ್ರಾಂತಿ ಚಟುವಟಿಕೆಗಳನ್ನು ಬಿರುಸು ಮಾಡಬೇಕು ಅಂತಿತ್ತು ಹೊರತು ಬ್ರಿಟಿಷರ ಬೂಟು ನೆಕ್ಕಬೇಕು ಅಥವಾ ಬ್ರಿಟಿಷರಿಗೆ ಹೆದರಿ ಹೇಡಿಯಾಗಿ ಅಥವಾ ಬ್ರಿಟಿಷರ ಗುಲಾಮರಾಗಿ ಬರೆದಿದ್ದಂಥದ್ದಲ್ಲ. ಹಾಗೆ ನೀವು ಗಮನಿಸೋದಿದ್ರೆ ಸಾವರ್ಕರ್ ಅವರು ಏನು ಈ ಒಂದು ವ್ಯವಸ್ಥಿತವಾದ ಏನು ಯೋಜನೆಯನ್ನು ಹಾಕಿದ್ರು, ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿಲ್ಲ. ಹಾಗೆ ನೀವು ಗಮನಿಸೋದಿದ್ರೆ ಕೇವಲ ಸಾವರ್ಕರ್ ಒಬ್ಬರೇ ಕ್ಷಮಾಪಣಾ ಪತ್ರವನ್ನು ಬರೆದಿರುವಂಥದ್ದಲ್ಲ. ಕ್ಷಮಾಪಣಾ ಪತ್ರಕ್ಕಿಂತ ಅನ್ಯವಾಗಿ ನೀವು ಗಮನಿಸೋದಿದ್ರೆ ಗಾಂಧೀಜಿಯವರು 1918ರಲ್ಲಿ ಒಂದು ಪತ್ರವನ್ನು ಬರೀತಾರೆ. ವೈಸ್ರಾಯ್ ಜೇಮ್ಸ್ಫರ್ಡ್ಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಕೊನೆಗೆ ಉಲ್ಲೇಖ ಮಾಡ್ತಾರೆ, ನಾನು ಆಂಗ್ಲ ಭಾಷೆ ಹಾಗೆ ಆಂಗ್ಲ ದೇಶವನ್ನು ತುಂಬ ಇಷ್ಟಪಡ್ತೀನಿ. ನಮ್ಮ ದೇಶದ ಜನರಿಗೆ ಆಂಗ್ಲರಿಗೆ ವಿಧೇಯತೆಯಿಂದ ನಡ್ಕೊಳ್ಬೇಕು ಅಂತ ನಾನು ಸೂಚಿಸ್ತೇನೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಕೊನೆಯಲ್ಲಿ ಬರೀತಾರೆ, ಯುವರ್ ಎಕ್ಸಲೆನ್ಸೀಸ್ ಒಬಿಡಿಯಂಟ್ ಅಂತ ಬರೀತಾರೆ ಅವರು, ಒಬಿಡಿಯಂಟ್ ಸರ್ವೆಂಟ್ ಅಂತ. ಅದರ ಅರ್ಥ ಏನಂದ್ರೆ ನಾನು ನಿಮ್ಮ ನಂಬಿಕಸ್ಥ ಸೇವಕ ಅಂತ ಬರೀತಾರೆ. ಸೇವಕ ಹಾಗೆ ಗುಲಾಮರಲ್ಲಿ ಏನು ದೊಡ್ಡ ವ್ಯತ್ಯಾಸ ಕಾಣೋದಿಲ್ಲ. ಹಾಗಾಗಿ ನಾನೇನು ಗಾಂಧೀಜಿಯ ವಿರೋಧವಲ್ಲ. ಯಾಕೆ ಸಾವರ್ಕರ್ ಒಬ್ಬ ವ್ಯಕ್ತಿ ಪತ್ರ ಬರೆದ ತಕ್ಷಣ ಇಷ್ಟೊಂದು ಮಟ್ಟಿಗೆ ದೊಡ್ಡ ಒಂದು ಪ್ರಚಾರ ಆಗ್ತದೆ, ಆದರೆ ಎಷ್ಟೋ ಜನ ಕ್ರಾಂತಿಕಾರಿಗಳು ಅಥವಾ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರು ಈ ಪತ್ರವನ್ನು ಬರೆದಾಗ ಅದು ಹೆಚ್ಚಾಗಿ ಒಂದು ಪ್ರಚಾರ ಆಗೋದಿಲ್ಲ. ಆದರೆ ಇದು ನೇರವಾಗಿ ನಮಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತದೆ, ಸಾವರ್ಕರ್ ಅವರ ಮೇಲೆ ಅಥವಾ ವ್ಯಕ್ತಿ ಚಾರಿತ್ರ್ಯದ ಮೇಲೆ ಆಗಿರುವಂಥ ಸಂಘರ್ಷ ಅಲ್ಲ, ಇದೊಂದು ವಿಚಾರಧಾರೆಯ ಮೇಲೆ ಆಗ್ತಾ ಇರುವಂಥ ನೇರವಾದ ದಾಳಿ ಅಂತ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಬಂಧು ಮಿತ್ರರೇ, ನೀವು ಗಮನಿಸೋದಿಲ್ಲದೆ ಅಲ್ಲಿ ಕೇವಲ ಒಂದು ಕ್ರಾಂತಿಕಾರಿಗಳಲ್ಲಿ ಸಾವರ್ಕರ್ ಒಬ್ಬರೇ ಪತ್ರ ಬರೆದ್ರು ಅನ್ನುವಂಥದ್ದಲ್ಲ. ಸಾವರ್ಕರ್ ಅವರ ಮೇಲೆ ಎಷ್ಟು ಭಯ, ಬ್ರಿಟಿಷ್ ಸರ್ಕಾರಕ್ಕೆ ಎಷ್ಟು ಭಯ ಇತ್ತು ಅಂದರೆ ಸಾವರ್ಕರ್ ಅವರನ್ನು ಕೊನೆಗೂ ಬಿಡುಗಡೆಗೊಳಿಸಲಿಲ್ಲ ಅದು. ಆನಂತರ ನೀವು ನೋಡೋದಿದ್ರೆ ಸಾವರ್ಕರ್ ಒಬ್ಬರೇ ಅಲ್ಲ, ಸಾವರ್ಕರ್ರ
ಜೊತೆಗಿದ್ದಂತಹ ಕ್ರಾಂತಿಕಾರಿಗಳು ಅಥವಾ ಬೇರೆ ಭಾಗದಿಂದ ಬಂದಂತಹ ಕ್ರಾಂತಿಕಾರಿಗಳೇನಿದ್ರು ಅವರೆಲ್ಲರೂ ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು. ನಿಮ್ಮ ಮುಂದೆ ಒಂದು ಉದಾಹರಣೆಯನ್ನು ಕೊಡೋದಿದ್ರೆ, ನಮ್ಮ ಸಚೀಂದ್ರನಾಥ್ ಅವರು ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು. ಹಾಗೆ ಅರವಿಂದ ಘೋಷ್ರ ತಮ್ಮ ಆಗಿದ್ದಂಥ ಬರೀಂದ್ರ ಘೋಷ್ ಅವರು ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು. ಹಾಗೆ ನೀವು ಗಮನಿಸೋದಿದ್ರೆ ಸುಧೀರ್ ಸರ್ಕಾರ್ ಅನ್ನೋರು ಸಹ ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು. ನಂದಗೋಪಾಲ್ ಅನ್ನೋರು ಸಹ ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು. ಹೀಗೆ ಹಲವಾರು ಸಾಲುಗಳೇ ಇದೆ ಕ್ಷಮಾಪಣಾ ಪತ್ರ. ಆದರೆ ಕ್ರಾಂತಿಕಾರಿಗಳು ಕ್ಷಮಾಪಣಾ ಪತ್ರ ಬರೆದಿರುವಂತಹ ಒಂದು ಏನು ಇದರ ಹಿಂದಿದ್ದಂತಹ ಉದ್ದೇಶ ಬೇರೆ ಆಗಿತ್ತು ಹೊರತು ಬ್ರಿಟಿಷರ ಗುಲಾಮರಾಗಬೇಕು, ಬ್ರಿಟಿಷರಿಂದ ಕ್ಷಮಾದಾನವನ್ನು ತಗೊಂಡು ಇಲ್ಲಿಂದ ಬಿಡುಗಡೆ ಹೋಗಿ ಹೆಂಡತಿ ಮಕ್ಕಳು ತಮ್ಮ ಮನೆಯವರೊಂದಿಗೆ ಸುಖವಾಗಿರಬೇಕು ಅನ್ನುವಂಥದ್ದು ಉದ್ದೇಶ ಇರಲಿಲ್ಲ. ರಾಷ್ಟ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನ ತಾಯಿ ಭಾರತಿಗೆ ಅರ್ಪಿಸ್ಲಿಕ್ಕೋಸ್ಕರ ಕ್ರಾಂತಿಕಾರಿ ಚಟುವಟಿಕೆಗೆ ಇಳಿದವರು ಈ ರೀತಿಯ ಒಂದು ಕ್ಷಮಾಪಣಾ ಪತ್ರವನ್ನು ಬರೆದು ಕ್ಷಮಾದಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಹಾಸ್ಯಾಸ್ಪದವಾಗಿ ಕಾಣುವಂಥ ವಿಚಾರ. ಬಹುಶಃ ಈ ವಾದವನ್ನು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಸಾವರ್ಕರ್ ಅವರನ್ನು ಚೆನ್ನಾಗಿ ಓದ್ಕೊಂಡಿಲ್ಲ. ಹಾಗೆ ಸಾವರ್ಕರ್ ಅವರ ಜೊತೆಗೆ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರಿದ್ದಾರೋ ಅವ್ರು ಯಾರ ಚರಿತ್ರೆಯನ್ನು ಅವ್ರು ಸರಿಯಾಗಿ ಓದ್ಕೊಂಡಿಲ್ಲ. ಯಾಕಂದ್ರೆ ಅಷ್ಟು ಚರಿತ್ರೆಯನ್ನು ಓದ್ಕೊಂಡಿದ್ರೆ ಅಲ್ಲಿ ಕ್ಷಮಾಪಣಾ ಪತ್ರ ಬರೆದವರು ಸುಮಾರು ಬಹುತೇಕ ಜನ ಕ್ಷಮಾಪಣಾ ಪತ್ರ ಬರೆದವರು ಇದ್ದಾರೆ. ಆದರೆ ಹಿಂದಿನ ಉದ್ದೇಶ ಕೇವಲ ಕ್ರಾಂತಿಕಾರಿ ಚಟುವಟಿಕೆಗಳು ನಿಲ್ಬಾರ್ದು, ಸ್ವತಂತ್ರ ಚಳುವಳಿ ಸಹ ನಿಲ್ಬಾರ್ದು ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಈ ಕಮ್ಯುನಿಸ್ಟರಿಗೆ ಏನು ಈ ಒಂದು ವಿಚಾರಧಾರೆಯ ಕುರಿತಾಗಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೋ, ಈ ರಾಷ್ಟ್ರೀಯತೆ ಅನ್ನುವಂಥ ಕಲ್ಪನೆ ಕಮ್ಯುನಿಸ್ಟರಿಗೆ ನಾನು ಆಗ ಹೇಳಿದಂತೆ ರಾಷ್ಟ್ರೀಯತೆ ಕಲ್ಪನೆ ಇಲ್ಲ. ಅವರು ಕೇವಲ ಸಾಮ್ರಾಜ್ಯಶಾಹಿ ಕಲ್ಪನೆ ಇರುವಂಥದ್ದು. ಸಾಮ್ರಾಜ್ಯಶಾಹಿ ಕಲ್ಪನೆ ಏನಿದೆ ಅಂದರೆ ಅದು ಕೇವಲ ಗ್ಲೋಬಲ್ ಆಗಿರುವಂಥದ್ದು. ಅದು ರಾಷ್ಟ್ರೀಯ ಅಸ್ಮಿತೆ ಅಥವಾ ರಾಷ್ಟ್ರೀಯ ಚಾರಿತ್ರ್ಯವನ್ನು ಹೊಂದಿಲ್ಲ. ಅವರಿಗೆ ರಾಷ್ಟ್ರದ ಮೇಲೆ ರಾಷ್ಟ್ರದ ಇತಿಹಾಸದ ಮೇಲೆ ಯಾವುದೇ ಥರದ ಅಭಿಮಾನ ಇರೋದಿಲ್ಲ. ನೀವು ಗಮನಿಸೋದಿದ್ರೆ ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ಚಲೇಜಾವ್ ಚಳುವಳಿ ನಡೀತದೆ. 1909ರಲ್ಲಿ ನಮ್ಮ ಭಾರತದ ಕಮ್ಯುನಿಸ್ಟ್ ಪಾರ್ಟಿಯ ಅಧ್ಯಕ್ಷರಾಗಿದ್ದಂತಹ PC ಜೋಶಿ ಅವರು ಒಂದು ಪತ್ರ ಬರೀತಾರೆ. ಆ ಪತ್ರ ಹೇಗಿತ್ತು ಅಂದರೆ, ಚಲೇಜಾವ್ ಚಳುವಳಿಗೆ ಇಡೀ ಭಾರತವೇ ಟೊಂಕ ಕಟ್ಟಿ ನಿಂತಿತ್ತು, ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಬೇಕು, ಸ್ವತಂತ್ರಗೊಳಿಸಬೇಕು ಅನ್ನುವಂಥ ಇದರಲ್ಲಿ. ಆದರೆ ಕಮ್ಯುನಿಸ್ಟ್ ಪಾರ್ಟಿಯ PC ಜೋಶಿ ಅವರು ಬರೀತಾರೆ, ಅದಕ್ಕೆ ವಿರೋಧಿಸಿ ಪತ್ರವನ್ನು ಬ್ರಿಟಿಷ್ ಗೌರ್ಮೆಂಟಿಗೆ ಬರೀತಾರೆ. ಆಗ ಬ್ರಿಟಿಷರಿಗೆ ಏನನ್ನಿಸ್ತು ಅಂದರೆ ನಮ್ಮ ಎದುರಾಳಿಗಳನ್ನು ಹಿಮ್ಮೆಟ್ಟಿಸಬೇಕಾದ್ರೆ ಆ ಎದುರಾಳಿಗಳು ಯಾರಿದ್ದಾರೋ ಶತ್ರುವಿನ ಶತ್ರು ಮಿತ್ರ ಅಂದ ಹಾಗೆ ಅವರನ್ನ ಜೊತೆಗೆ ಸೇರಿಸ್ಕೊಳ್ತಾರೆ. ಕಮ್ಯುನಿಸ್ಟರನ್ನ ಉನ್ನತ ಹುದ್ದೆಗಳಿಗೆ ಏರಿಸ್ತಾರೆ. ಆ ಉನ್ನತ ಹುದ್ದೆಗಳಿಂದ ಅವರು ಆ ರೀತಿಯ ನಿಲುವುಗಳನ್ನು ಬಯಸ್ತಾರೆ. ಆ ನಿಲುವುಗಳು ಈ ಬ್ರಿಟಿಷ್ ಸರ್ಕಾರ ಏನು ತರಬೇಕಿತ್ತು ಅಂತ ಇತ್ತು ಅದೇ ಈ ನಿಲುವುಗಳನ್ನು ಅವ್ರು ಕೊಡ್ತಾ ಇದ್ರು. ಹಾಗಾಗಿ ಇದೊಂದು ವ್ಯವಸ್ಥಿತ ಪ್ರಯತ್ನ, ಒಂದು ವಿಚಾರಧಾರೆಯ ಕುರಿತಾಗಿ ಸಂಘರ್ಷ ನಡೀತಾ ಇತ್ತು, ಅಥವಾ ಒಂದು ರಾಷ್ಟ್ರೀಯತೆ ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಈ ಕಲ್ಪನೆಯ ಮೇಲೆ ಆಗ್ತಿರುವಂಥ ಸಂಘರ್ಷ ಇದು. ಬಂಧು ಮಿತ್ರರೇ, ನಿಮಗೆ ಬಹುಶಃ ಈ ಕ್ಷಮಾಪಣಾ ಪತ್ರ ಬರೆದಿರುವಂಥದ್ದು ನಾವು ಗಮನಿಸೋದಿದ್ರೆ ನಮ್ಮ ರಾಷ್ಟ್ರದ ಇತಿಹಾಸ ಅಥವಾ ಈ ಪುರಾತನ ಏನು ಗ್ರಂಥಗಳಿದೆಯೋ ಇದರಲ್ಲಿ ಬರುವಂತಹ ಎಲ್ಲ ಕಥೆಯನ್ನು ನೀವು ಗಮನಿಸೋದಿದ್ರೆ ಇದು ಎಲ್ಲದರಲ್ಲೂ ನಮಗೆ ಈ ಕ್ಷಮಾಪಣಾ ಪತ್ರ ಅನ್ನುವಂಥದ್ದು ಒಂದು ರಾಜನೀತಿಯಾಗಿರುವಂಥ ಒಂದು ಅದು ಟೆಕ್ನಿಕ್ ಅಂತ ಕರಿಬೋದು ನಾವು. ಇದು ಯಾವ ರೀತಿಯಾಗಿ ಟೆಕ್ನಿಕ್ ಆಗಿರ್ತದೆ ಅಂದರೆ, ಇದೊಂದು ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ನಾವು ತಗೊಳ್ಳೋದಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಔರಂಗಜೇಬಿಗೆ ಯಾವ ರೀತಿಯಾಗಿ ಪತ್ರ ಬರೀತಾರೆ, ಅಥವಾ ಅವನ ಗೃಹ ಬಂಧನದಲ್ಲಿರ್ಬೇಕಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿಯಾಗಿ ತಪ್ಪಿಸ್ಕೊಳ್ತಾರೆ ಅನ್ನುವಂಥ ವಿಚಾರಗಳನ್ನು ನಾವು ಓದಿದ್ದೇವೆ. ಹಾಗೆ ಕೃಷ್ಣನ ಕಥೆಯನ್ನು ನೋಡೋದಿದ್ರು ಸಹ ಜರಾಸಂಧನ ದಾಳಿ ಕೃಷ್ಣನ ಮೇಲೆ ಆಗಬೇಕಿದ್ರೆ ಮಥುರಾ ನಗರದ ಮೇಲೆ ಏನು ಜರಾಸಂಧ ದೊಡ್ಡ ಸೈನ್ಯದಿಂದ ದಾಳಿ ಮಾಡ್ತಾನೆ, ಕೃಷ್ಣ ಕೂಡ ಪಲಾಯನ ಮಾಡ್ತಾನೆ, ಅಲ್ಲಿಂದ ನೇರವಾಗಿ ದ್ವಾರಕೆಗೆ ಹೋಗ್ತಾನೆ ಅನ್ನುವಂಥದ್ದು ತಾವು ಗಮನಿಸಿರ್ಬೋದು. ಅದೆಲ್ಲ ರಾಜನೀತಿಯ ಒಂದು ತಂತ್ರ ಅಂತ ನಾವು ಕರಿಬೋದು. ಅದೆಲ್ಲ ರಾಜನೀತಿಯಾಗಿರುವಂಥ ಒಂದು ತಂತ್ರವನ್ನ ಚಾಣಕ್ಯ ಕೂಡ ಇದನ್ನ ಅವಲಂಬಿಸಿದ್ದ. ಹಾಗೆ ಈ ಒಂದು ಏನು ತತ್ವ ಇದೆ, ಈ ರಾಜನೀತಿಯ ತತ್ವ, ಈ ಕ್ಷಮಾಪಣಾ ಪತ್ರ ಅನ್ನುವಂಥದ್ದು ಕೇವಲ ಎದುರಿಗೆ ಕ್ಷಮಾಪಣಾ ಪತ್ರವಾಗಿ ಕಂಡ್ರೂ ಸಹ ಇದರ ಹಿಂದಿನ ಉದ್ದೇಶ ಬೇರೆ ಆಗಿತ್ತು. ಸಾವರ್ಕರ್ ರವರು ಸಹ ಕ್ಷಮಾಪಣಾ ಪತ್ರ ಏನು ಬರೀತಾ ಇದ್ರು, ಈ ಬರೀತಿದ್ದರ ಹಿಂದೆ ಸಾವರ್ಕರ್ ರವರ ಬಿಡುಗಡೆ ಆಗಬೇಕು, ಬಿಡುಗಡೆ ಆದ ನಂತರ
ಸಾವರ್ಕರ್ ಅವರು ಮಹಾರಾಷ್ಟ್ರದಲ್ಲಿ ಹಾಗೆ ಏನು ವಿದೇಶದಲ್ಲಿ ನಿಂತು ಹೋಗಿದ್ದಂತಹ ಭಾರತದ ಸ್ವತಂತ್ರದ ಕುರಿತಾಗಿ ಏನು ಕ್ರಾಂತಿಕಾರಿ ಚಟುವಟಿಕೆಗಳು ನಡೀತಿತ್ತು, ಇದು ಪುನರಾರಂಭ ಆಗಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇತ್ತು ಅವರಿಗೆ. ಹಾಗೆ ನೀವು ಗಮನಿಸುತ್ತಿದ್ದರೆ ನಾನು ಆವಾಗ ಹೇಳಿದ ಹೆಸರಲ್ಲೇ ಕ್ಷಮಾಪಣಾ ಪತ್ರ ಬರೆದಿದ್ದಲ್ಲಿ ಸಚೀಂದ್ರನಾಥ್ ಎನ್ನುವ ಹೆಸರನ್ನು ತೆಗೆದಿದ್ದೆ. ಅವರು ತಮ್ಮ ಆತ್ಮಕಥನದಲ್ಲಿ ಒಂದು ಬರೆದಿರ್ತಾರೆ. ನೆನಪಿನ ಅಂಗಳದಲ್ಲಿ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅವರು ಬರೀತಾರೆ ಸಾವರ್ಕರ್ ಅವರ ಕುರಿತಾಗಿ. ಸಾವರ್ಕರ್ ಅವರು ನಿರಂತರವಾಗಿ ಪತ್ರವನ್ನು ಬರಿತಾ ಇದ್ರು. ನಾನು ಅವರು ಒಂದೇ ಜೈಲಿನಲ್ಲಿ ಇದ್ರೂ ಸಹ ನಿರಂತರವಾಗಿ ನನಗಿಂತ ಮೊದಲೇ ಅವರು ಪತ್ರಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾಪಣಾ ಪತ್ರವನ್ನು ಬರಿತಾ ಇದ್ರು. ನಾನು ಅವರ ನಂತರ ಬರೆದೆ. ಕ್ಷಮಾಪಣಾ ಪತ್ರ ಅವರ ನಂತರ ಬರೆದರೂ ಸಹ ನನಗೆ ಕ್ಷಮಾದಾನ ಸಿಕ್ತು. ಆ ನಂತರ ನಾನು ಅಂಡಮಾನ್ ಜೈಲಿನಿಂದ ಮಹಾರಾಷ್ಟ್ರಕ್ಕೆ ಹೋದೆ ಅನ್ನುವಂಥ ವಿಚಾರವನ್ನು ಅವರು ನೆನಪಿನ ಅಂಗಳ ಪುಸ್ತಕದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ನಾವು ಗಮನಿಸೋದಿದ್ರೆ ಸಾವರ್ಕರ್ ಅವರು 6 ಪತ್ರಗಳನ್ನು ಬರೆದರೂ ಸಹ ಅವರು ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಎಷ್ಟು ತಲೆನೋವಾಗಿದ್ರು, ಹಾಗೆ ಬ್ರಿಟಿಷ್ ಸರ್ಕಾರಕ್ಕೆ ಇವರನ್ನು ನೋಡಿದ್ರೆ ಎಂತಹ ಒಂದು ಭಯ ಇತ್ತು ಅನ್ನುವಂಥದ್ದು ನೀವು ಗಮನಿಸ್ಬೋದು. ನಮ್ಮ ಸಚೀಂದ್ರನಾಥ್ ಅವರು ಈ ಒಂದು ಕ್ಷಮಾಪಣಾ ಪತ್ರ ಬರೆದ ನಂತರ ಕ್ಷಮಾದಾನವನ್ನು ತೆಗೆದುಕೊಂಡು ಹೊರಗಡೆ ಹೋಗಿ ರಾಮ್ ಪ್ರಸಾದ್ ಬಿಸ್ಮಿಲ್ರನ್ನು ಭೇಟಿ ಆಗ್ತಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲರನ್ನು ಭೇಟಿಯಾಗಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸ್ಥಾಪನೆ ಆಗುತ್ತೆ. ಆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸ್ಥಾಪನೆ ಆದ ನಂತರ ಅಲ್ಲಿ ಇನ್ನೂ ಹೆಚ್ಚಿನ ಕ್ರಾಂತಿಕಾರಿಗಳಿಗೆ ಉತ್ತೇಜನವನ್ನು ಕೊಡ್ತಾರೆ, ಮಾರ್ಗದರ್ಶನವನ್ನು ನೀಡ್ತಾರೆ. ಆ ನಂತರ ಅಲ್ಲಿ ಮಾರ್ಗದರ್ಶನ ಪಡೆದಂಥ ಕ್ರಾಂತಿಕಾರಿಗಳು ನೇರವಾಗಿ ಸ್ವತಂತ್ರ ಹೋರಾಟಕ್ಕೆ ಇಳಿತಾರೆ, ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಇದು ಬ್ರಿಟಿಷ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಯಿತು. ಯಾವುದೋ ಒಂದು ವಿಚಾರದಲ್ಲಿ ಮತ್ತೆ ಸಚೀಂದ್ರನಾಥರು ಸಿಕ್ಕಿಬೀಳ್ತಾರೆ. ಸಿಕ್ಕಿಬಿದ್ದಾಗ ಅವರನ್ನು ಮತ್ತೆ ಬಂಧನಗೊಳಿಸಲಾಯಿತು, ಮತ್ತೆ ಅಂಡಮಾನಿಗೆ ಕಳಿಸಲಾಯಿತು. ಆದರೆ ಕ್ಷಮಾಪಣಾ ಪತ್ರ ಬರೆದಂತಹ ಸಚೀಂದ್ರನಾಥ್ ಇದ್ದಾರೆ, ಅವರು ಒಂದು ಸಾರಿ ಕ್ಷಮಾಪಣಾ ಪತ್ರವನ್ನು ಬರೆದು ಕ್ಷಮಾದಾನವನ್ನು ತೆಗೆದುಕೊಂಡು ಹೊರಗಡೆ ಹೋಗಿ ಮತ್ತೆ ಕ್ರಾಂತಿಕಾರಿ ಚಟುವಟಿಕೆಯನ್ನು ಮಾಡಿ ಆನಂತರ ಮತ್ತೆ ಅಂಡಮಾನಿಗೆ ಬರ್ತಾರೆ. ಅಂದರೆ ಯೋಚನೆ ಮಾಡಿ, ಕ್ರಾಂತಿಕಾರಿಗಳ ಒಂದು ದೃಢ ಸಂಕಲ್ಪ ಹೇಗಿತ್ತು ಅನ್ನುವಂಥದ್ದು. ಈ ಎಲ್ಲ ಕ್ರಾಂತಿಕಾರಿಗಳ ಹಿಂದೆ ಇರುವಂತಹ ಒಂದು ಕ್ಷಮಾಪಣಾ ಪತ್ರ ಅನ್ನುವಂಥ ಒಂದು ನಾಟಕದ ಹಿಂದೆ ಇರುವಂತಹ ಉದ್ದೇಶವೇ ಬೇರೆಯಾಗಿತ್ತು ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಇದರಿಂದ ಗೋಚರ ಆಗ್ತದೆ. ಹಾಗಾಗಿ ನಾವು ಏನು ಇವರು ವಾದ ಮಾಡ್ತಾ ಇದ್ದಾರೋ ಕ್ಷಮಾಪಣಾ ಪತ್ರವನ್ನು ಬರೆದ್ರು ಅನ್ನುವಂಥದ್ದು, ಕ್ಷಮಾಪಣಾ ಪತ್ರ ಬರೆದ್ರೂ ಹೌದು, ಆದರೆ ಬರೆಯುವುದರ ಹಿಂದೆ ಏನು ಇತ್ತು ಉದ್ದೇಶ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ ಬಂಧು ಮಿತ್ರರೇ. ಆದರೆ ನಾವು ಹಿಂದಿನ ವಿಚಾರವನ್ನೆಲ್ಲ ನೋಡ್ತಾ ಇದ್ದರೆ ಸಾವರ್ಕರ್ ಅವರ ಮೇಲೆ ಆಗ್ತಿರುವಂಥ ನಿರಂತರ ಪ್ರಹಾರ ಅದು ಕೇವಲ ವ್ಯಕ್ತಿಯನ್ನ ಗುರಿಯಾಗಿಸ್ಕೊಂಡು ಮಾಡ್ತಿರುವಂತಹ ಒಂದು ಪ್ರಹಾರ ಅಲ್ಲ, ಅದು ಒಂದು ಸಿದ್ಧಾಂತವನ್ನ ಮಣಿಸಬೇಕು, ಆ ಸಿದ್ಧಾಂತವನ್ನ ಬದಿಗೊತ್ತಬೇಕು, ಆ ಸಿದ್ಧಾಂತವನ್ನ ಶಿಥಿಲಗೊಳಿಸಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತದೆ. ಅಲ್ಲಿ ಸಾವರ್ಕರ್ ಅವರು ಕ್ಷಮಾಪಣಾ ಪತ್ರ ಬರೆದ್ರು ಅನ್ನುವಂಥದ್ದು ನಾವು ನೋಡಬೇಕಾದ ವಿಚಾರ. ಸಮಯ ಪ್ರಜ್ಞೆ ಬಹಳ ಮುಖ್ಯವಾಗಿರುವಂಥದ್ದು. ಒಬ್ಬ ವ್ಯಕ್ತಿಗೆ ಸಮಯ ಪ್ರಜ್ಞೆಯಲ್ಲಿ ಅವನು ಏನು ಮಾಡ್ತಾನೆ, ಆ ಸಮಯಕ್ಕೆ ಸರಿಯಾಗಿ ಏನು ಮಾಡ್ತಾನೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಅಂಡಮಾನಿನ ಜೈಲಿನಲ್ಲಿ ಅಷ್ಟು ವರ್ಷ ಸುಮಾರು 50 ವರ್ಷದ ಆ ಶಿಕ್ಷೆಯನ್ನು ಅನುಭವಿಸಬೇಕು ಅಂದರೆ ಯೋಚನೆ ಮಾಡಿ, ಆ ಕ್ರಾಂತಿ ಚಿತ್ತದ ಆ ಮಹಾನ್ ಚೇತನ ಅಥವಾ ರಾಷ್ಟ್ರಕ್ಕೋಸ್ಕರನೇ ಒಂದು ಅರ್ಪಣೆ ಆಗಬೇಕಾಗಿರುವಂತಹ ಆ ಜೀವಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು ಅಲ್ಲಿ ಇರಬೇಕು ಅಂದರೆ. ಹಾಗಾಗಿ ಕ್ಷಮಾಪಣಾ ಪತ್ರ ಬರೆದಿರುವಂಥದ್ದು ಒಂದು ನಾಟಕ. ಅದರ ಹಿಂದಿನ ಉದ್ದೇಶವೇ ನಾನು ಮೊದಲು ಹೇಳಿದಂತೆ ಆ ಹಿಂದಿನ ಉದ್ದೇಶವೇ ಒಂದು ಬೇರೆಯದೇ ಆಗಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗ್ತದೆ. ಬಂಧು ಮಿತ್ರರೇ, ಇವತ್ತಿನ ದಿನಗಳಲ್ಲಿ ನಾವು ಏನು ಇಷ್ಟೆಲ್ಲ ವಾದಗಳನ್ನು ನೋಡ್ತಾ ಇದ್ದೇವೋ, ಇಷ್ಟೆಲ್ಲ ವಾದಗಳಿಗೂ ಯಾವುದೇ ಥರದ ಪೂರ್ಣ ಸಾಕ್ಷ್ಯಾಧಾರಗಳು ಸಿಗೋದಿಲ್ಲ. ನೀವು ಒಂದು ವೇಳೆ ಕ್ಷಮಾಪಣಾ ಪತ್ರ ಬರೆದಿದ್ದರೂ ಅನ್ನುವ ಒಂದು ವಿಚಾರವನ್ನು ತೆಗೆದುಕೊಂಡು ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಅಂತ ಕೇಳಿದರೆ ಅವರಿಗೆ 100% ಸಾಕ್ಷ್ಯಾಧಾರಗಳನ್ನು ಒದಗಿಸ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಬಹಳ ಹಾಸ್ಯಾಸ್ಪದವಾಗಿರುವಂಥ ವಿಚಾರ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ಒಂದು ವಿಚಾರ ಮಾತ್ರ ಸ್ಪಷ್ಟವಾಗಿರುವಂಥದ್ದು, ಇದು ಕೇವಲ ವ್ಯಕ್ತಿಗತವಾಗಿರುವಂತಹ ಸಂಘರ್ಷ ಅಲ್ಲ, ಇದು ನೇರವಾಗಿ ಒಂದು ವಿಚಾರಧಾರೆಯ ಮೇಲಾಗಿರುವಂಥ ಸಂಘರ್ಷ ಅನ್ನುವಂಥ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗ್ತದೆ. ಬಂಧು ಮಿತ್ರರೇ, ನೀವು ಸಾವರ್ಕರ್ ಕುರಿತಾಗಿ ಅಷ್ಟು ಕಥೆಗಳನ್ನು ಓದಿದ್ರೆ ಸಾವರ್ಕರ್ ಅವರ ಆ ಗಟ್ಟಿ ನಿಲುವು ಹೇಗಿತ್ತು, ಸಾವರ್ಕರ್ ಅವರನ್ನ ಬಂಧಿಸಲೇಬೇಕು ಅಂತ ಬ್ರಿಟಿಷರು ಎಷ್ಟು ಪಣ ತೊಟ್ಟಿದ್ರು ಅಂದ್ರೆ, ಸಾವರ್ಕರ್ ಅವರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಬೇಕಿದ್ರೆ ಸಾವರ್ಕರ್ ಒಬ್ಬ ಬ್ಯಾರಿಸ್ಟರ್ ಆಗಿದ್ರು. ಅವರು ಕಾನೂನನ್ನು ಬಹಳ ಚೆನ್ನಾಗಿ ಓದ್ಕೊಂಡಿದ್ರು. ನಾನು ಈ ಒಂದು ಪುಸ್ತಕದಲ್ಲಿ ಏನು ಒಂದು ನಕಲಿ ಪುಸ್ತಕವನ್ನ ಇವರು ಯಾರು ತಯಾರು ಮಾಡಿದ್ರು, ಏನು ಆ ಪಿನಲ್
ಸೆಟಲ್ಮೆಂಟ್ಸ್ ಇನ್ ಅಂಡಮಾನ್ ಅಂತ 1975ರಲ್ಲಿ, ಅದು 100% ಸುಳ್ಳು ಆಪಾದನೆಯನ್ನು ಹೊರಿಸುವಂಥದ್ದು, ಅದು ಪೂರ್ಣವಾಗಿ ಕಮ್ಯುನಿಸ್ಟ್ ಪುಸ್ತಕವಾಗಿ ಉಳಿದಿರುವಂಥದ್ದು. ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸೋದಿದ್ರೆ, ಈ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿದಂಥ ಸಾವರ್ಕರ್ ಅವರನ್ನ ಹಿಡಿಯುವಂಥದ್ದು ಬಹಳ ಕಷ್ಟವಾಗಿರುವಂಥದ್ದು ಬ್ರಿಟಿಷ್ ಸರ್ಕಾರ ದೊಡ್ಡ ಜಾಲವನ್ನೇ ರೂಪಿಸ್ತದೆ. ಸಾವರ್ಕರ್ ಅವರು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು, ಆದರೆ ಸಾವರ್ಕರ್ ಅವರು ಒಂದು ಸಾಕ್ಷ್ಯವನ್ನು ಬಿಡ್ತಾ ಇರಲಿಲ್ಲ ಅಲ್ಲಿ ಕ್ರಾಂತಿಕಾರಿ ಚಟುವಟಿಕೆಯನ್ನು ಸಾವರ್ಕರ್ ಅವರು ಮಾಡಿಸಿದ್ದಾರೆ ಅಂತ ಹೇಳಲಿಕ್ಕೆ. ಹಾಗಾಗಿ ಸಾವರ್ಕರ್ ಅವರನ್ನ ವ್ಯವಸ್ಥಿತವಾಗಿ ಇದಕ್ಕೆ ಒಂದು ಆಪಾದನೆಯನ್ನು ಹಾಕಿ, ಒಂದು ಕಲೆಕ್ಟರ್ನ ಹತ್ಯೆಯ ಆಪಾದನೆಯನ್ನು ಹಾಕಿ 2 ಕರಿನೀರಿನ ಶಿಕ್ಷೆ, ಅಂದರೆ 25 ವರ್ಷದ 50 ವರ್ಷದ ಶಿಕ್ಷೆಯನ್ನು ಕೊಟ್ಟು ತಳ್ಳಲಾಯಿತು. ಯೋಚನೆ ಮಾಡಿ ಬಂಧು ಮಿತ್ರರೇ, ಈ ಆಪಾದನೆಯನ್ನು ಹೊರಿಸಿ 50 ವರ್ಷದ ಶಿಕ್ಷೆಯನ್ನು ಕೊಡಬೇಕು ಅಂದರೆ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಬ್ರಿಟಿಷರಿಗೆ ಎಷ್ಟು ತಲೆನೋವಿತ್ತು ಸಾವರ್ಕರ್ ಅವರನ್ನು ಕಂಡ್ರೆ, ಸಾವರ್ಕರ್ ಎಷ್ಟು ತಲೆನೋವಾಗಿ ಬ್ರಿಟಿಷರಿಗೆ ಪರಿಣಮಿಸಿದ್ರು ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಬಂಧು ಮಿತ್ರರೇ, ಇಂದಿನ ವಾದ ಏನು ಮಾಡ್ತಿದ್ದಾರೆ, ಇದು ಸರಿಯಾ ಅಥವಾ ಇದು ಸ್ಪಷ್ಟ ಹಾಗೂ ಸಾಕ್ಷ್ಯಾಧಾರ ಇಡುವಂತಹ ವಾದವ, ಅಥವಾ ಸಾಕ್ಷ್ಯಾಧಾರ ರಹಿತವಾದ ವಾದ ಆಗಿರುವಂಥದ್ದ, ಅಥವಾ ಇದು ರಾಜಕಾರಣ ಷಡ್ಯಂತ್ರವನ್ನು ಒಳಗೊಂಡಂತಹ ವಾದ ಅಂತ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ನಾವು ಇದೆಲ್ಲವನ್ನ ಸಮಾಜಕ್ಕೆ ಒಂದು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ. ಈ ವಿಚಾರವನ್ನ ನಾವು ಓದಿ ತಿಳಿದುಕೊಳ್ಬೇಕಾಗಿದೆ. ಅಂಡಮಾನಿನ ಆ ದಿನಗಳನ್ನು ಓದಬೇಕು. ಹಾಗೆ ನಮ್ಮ RH ಗೃಹ ಕಾರ್ಯದರ್ಶಿಗಳಾದ RH ಕ್ಲೆಡಾರ್ಕ್ ಏನು 2 ಗಂಟೆಗಳ ತನಕ ಏನು ಇಂಟರ್ವ್ಯೂವನ್ನು ಮಾಡಿದ್ನೋ, ಸಾವರ್ಕರ್ ಅವರನ್ನ ಇನ್ವೆಸ್ಟಿಗೇಷನ್ ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟಿದ್ನೋ, ಆ ರಿಪೋರ್ಟ್ಗಳ ಕುರಿತಾಗಿ ನಾವು ಓದಬೇಕಾಗಿದೆ ಇವತ್ತು. ಆ ರಿಪೋರ್ಟಲ್ಲಿ ಏನಿದೆ, ಸಾವರ್ಕರ್ ಅವರ ಕುರಿತಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಎಷ್ಟು ಭಯ ಇತ್ತು ಅನ್ನುವಂಥದ್ದನ್ನು ನಾವು ಓದಬೇಕಾಗಿದೆ. ಹಾಗಾಗಿ ಇದನ್ನು ಓದಿ ಸಮಾಜಕ್ಕೆ ತಿಳಿಸ್ಬೇಕಾಗಿದೆ. ಯಾಕಂದ್ರೆ ಸಮಾಜದಲ್ಲಿ ಈ ಗೊಂದಲಗಳನ್ನು ಉಂಟು ಮಾಡುವ ಕೆಲಸವನ್ನ ಯಾವುದೋ ಒಂದು ಪಂಗಡ ಮಾಡ್ತಾ ಇದೆ, ನಿರಂತರವಾಗಿ ಅದು ಮುಂದುವರಿತಾ ಇದೆ. ಸ್ವತಂತ್ರದ ನಂತರ ಈ ಎಲ್ಲಾ ಕಾರ್ಯಚಟುವಟಿಕೆಗಳು ಬಹಳ ಒಂದು ಉತ್ತೇಜನದಿಂದ ನಡೀತಾ ಇದೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಹಾಗಾಗಿ ನಾವು ಸಾವರ್ಕರ್ ಅವರನ್ನ ಎಷ್ಟೋ ಜನ ತಮ್ಮ ಬದುಕಿಗಾಗಿ ತಗೊಂಡಿದ್ದಾರೆ, ಬರಹಗಾರರು ಎಷ್ಟೋ ಜನ ಸ್ಫೂರ್ತಿಯಾಗಿ ತಗೊಂಡಿದ್ದಾರೆ, ಎಷ್ಟೋ ಜನರು ಅವರ ತತ್ವಗಳನ್ನ ಪಾಲಿಸ್ತಾ ಇದ್ದಾರೆ ಅಂತ ವಿಚಾರ ಇದ್ದಾಗ, ಎಲ್ಲೋ ಒಂದು ಕಡೆ ಸಾವರ್ಕರ್ ಅವರ ಕುರಿತಾಗಿ ಇಂಥ ವಿಚಾರಗಳು ಬಂದಾಗ, ಸಾವರ್ಕರ್ ಒಬ್ಬ ಹೇಡಿ ಅಂತ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ನೋವಾಗುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಸಾವರ್ಕರ್ ಅವರೊಬ್ಬ ಹೇಡಿ ಆಗಿದ್ರೆ ಫ್ರಾನ್ಸ್ನ ಸಮುದ್ರವನ್ನು ಅವರು ಈಸ್ತಾ ಇರಲಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸಾವರ್ಕರ್ ಅವರೊಬ್ಬ ಹೇಡಿಯಾಗಿದ್ದರೆ ಅಭಿನವ ಭಾರತ ಅಥವಾ ಮಿತ್ರಮೇಳದಂತಹ ಒಂದು ಸಂಘಟನೆಗಳನ್ನು ಕಟ್ತಾ ಇರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಸಾವರ್ಕರ್ ಅವರೊಬ್ಬ ಹೇಡಿಯಾಗಿದ್ದರೆ ಲಂಡನ್ನಲ್ಲಿ ಭಾರತೀಯ ಸ್ವತಂತ್ರಕ್ಕಾಗಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಏನು ಅಲ್ಲಿ ಪ್ರಾರಂಭ ಮಾಡಿದ್ರು ಅದನ್ನು ಮಾಡ್ತಿರ್ಲಿಲ್ಲ ಅನ್ನುವಂಥದ್ದು ನಾವು ಹೇಳಬೇಕಿತ್ತು. ಆದರೆ ಸಾವರ್ಕರ್ ಯಾವುದಕ್ಕೂ ಹೆದರಿರಲಿಲ್ಲ. ಕೇವಲ ಬ್ರಿಟಿಷ್ ಸರ್ಕಾರ ಸಾವರ್ಕರ್ ಅವರಿಂದ ಬಹಳಷ್ಟು ತಲೆನೋವುಗಳು ಅನುಭವಿಸಿತ್ತು. ಹಾಗಾಗಿ ಅವರನ್ನು ಅಂಡಮಾನ್ ಜೈಲಿನಲ್ಲಿ ಇಟ್ಟಿತ್ತು. ಹಾಗೆ ಸಾವರ್ಕರ್ ರವರ ಕುರಿತಾಗಿ ಹಲವಾರು ಪುಸ್ತಕಗಳು ಬಂದಿದೆ. ಹಲವಾರು ಜೀವನ ಕಥನಗಳನ್ನು ನೀವು ಓದಿದ್ರೆ ಅದರಲ್ಲಿ ಕ್ರಾಂತಿಕಾರಿಗಳ ಜೀವನ ಕಥನದಲ್ಲಿ ಸಾವರ್ಕರ್ ಅವರ ಕುರಿತು ಮಹತ್ವದ ಕೆಲವು ವಿಚಾರಗಳನ್ನು ಅವರು ಬರೆದಿದ್ದಾರೆ. ಸಾವರ್ಕರ್ ಅವರ ವ್ಯಕ್ತಿತ್ವ ಎಂಥದ್ದು, ಸಾವರ್ಕರ್ ಅವರ ಜೀವನ ಎಂಥದ್ದು, ಜೀವನ ಶೈಲಿ ಎಂಥದ್ದು, ಅವರ ವಿಚಾರಧಾರೆ ಎಂಥದ್ದು ಅನ್ನುವಂಥ ವಿಚಾರವಾಗಿ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಹಾಗಾಗಿ ಬಂಧು ಮಿತ್ರರೇ, ನಾವು ಈ ಒಂದು ವಿಚಾರವನ್ನ ಏನು ಇದು ಸಾವರ್ಕರ್ ಅವರು ಹೇಡಿಯಾಗಿದ್ರು, ಸಾವರ್ಕರ್ ಕ್ಷಮಾಪಣಾ ಪತ್ರ ಬರೆದಿದ್ರು ಅನ್ನುವಂಥ ವಿಚಾರವನ್ನ ಯಾರು ವಾದ ಮಾಡ್ತಾ ಇದ್ದಾರೋ ಅವರಿಗೆ ತಿಳಿಸ್ಬೇಕಾಗಿದೆ. ಹಾಗೆ ಸಮಾಜದಲ್ಲಿರುವಂಥ ಗೊಂದಲವನ್ನು ನಾವು ಸರಿ ಮಾಡಬೇಕಾಗಿದೆ. ಆದಷ್ಟು ಈ ವಿಚಾರಗಳನ್ನು ನಾವು ತಿಳಿಸ್ಬೇಕಾಗಿದೆ. ಸಮಾಜದಲ್ಲಿ ಇರುವಂಥ ಗೊಂದಲಗಳನ್ನು ಸರಿ ಮಾಡಬೇಕು. ಸಾವರ್ಕರ್ ಅವರ ಕುರಿತಾಗಿ ಏನು ಹಿಂದೆ ಸ್ವತಂತ್ರ ವೀರ ಎಂಬ ಒಂದು ಹೆಗ್ಗಳಿಕೆ ಇತ್ತು, ಆ ಹೆಗ್ಗಳಿಕೆಯನ್ನು ಮತ್ತೆ ತರಬೇಕು ನಾವು. ಯಾಕಂದರೆ ಸಾವರ್ಕರ್ ಅವರನ್ನ ತುಚ್ಛ ಪದಗಳಿಂದ ನಿಂದಿಸಿ ಸಮಾಜದಲ್ಲಿ ಅಷ್ಟೊಂದು ಮಟ್ಟಿಗೆ ಗೊಂದಲಗಳನ್ನು ಸೃಷ್ಟಿ ಮಾಡಾಗಿದೆ. ಹಾಗಾಗಿ ಇದನ್ನ ಸರಿ ಮಾಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯಲ್ಲೂ ಇದೆ. ಯಾಕಂದರೆ ಸ್ವತಂತ್ರ ವೀರ ಸಾವರ್ಕರ್ ಅವರು ಭಾರತದ
ಸ್ವತಂತ್ರಕ್ಕೋಸ್ಕರ ದುಡಿದವರು, ಭಾರತ ಭೂಮಿಗೆ, ಭಾರತ ಮಾತೆಗೋಸ್ಕರವೇ ಹುತಾತ್ಮರಾಗಿರುವಂಥದ್ದು ನಾವು ಮರಿಬಾರ್ದು. ಹಾಗಾಗಿ ಅವರ ಕುರಿತಾಗಿ ಸ್ಪಷ್ಟೀಕರಣವನ್ನು ನಾವು ನೀಡಲೇಬೇಕಾಗ್ತದೆ ಅನ್ನುವಂಥದ್ದು ಒಂದು ನಮ್ಮ ಆಶಯ ಆಗಿರುವಂಥದ್ದು. ಹಾಗಾಗಿ ಸಾವರ್ಕರ್ ಅವರನ್ನ ಕುರಿತಾಗಿ ಬಂದಿರುವಂಥ ಈ ವಾದ ದೊಡ್ಡ ಸಾಕ್ಷ್ಯಾಧಾರ ರಹಿತವಾದ ವಾದ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ವಾದದ ಕುರಿತಾಗಿ ಯಾರು ಮಾಡ್ತಾರೋ ಈ ವಾದವನ್ನ ಅವರಿಗೆ ಸ್ಪಷ್ಟವಾಗಿ ನಾವು ತಿಳಿಸ್ಕೊಡುವಂಥದ್ದು, ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟು ಮಾತಾಡಿ ಅನ್ನುವಂಥದ್ದು ನಾವು ತಿಳಿಸ್ಕೊಡ್ಬೇಕಾಗಿದೆ. ಬಂಧು ಮಿತ್ರರೇ, ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಬರ್ತಿದೆ ಅಂತ ಬಹಳಷ್ಟು ಜನ ನನಗೆ ಕರೆ ಮಾಡಿ ತಿಳಿಸಿದ್ರು. ಹಾಗೆ ಕೆಲವರು ಪ್ರತ್ಯಕ್ಷವಾಗಿ, ಕೆಲವರು ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಬೆಂಬಲಿಸ್ತಾ ಇದ್ದೀರಾ. ಅವರಿಗೆಲ್ರಿಗೂ ನಾನು ಅಭಿನಂದನೆಗಳು ತಿಳಿಸ್ತಿದ್ದೇನೆ, ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಾವು ಈ ಸಂಚಿಕೆಯಲ್ಲಿ ನಾವು ನೋಡಿದಂತಹ ಪ್ರಶ್ನೆ ಕುರಿತಾಗಿ ಈ ಅಲ್ಪಾವಧಿಯಲ್ಲಿ ನಾನು ಉತ್ತರವನ್ನು ಕೊಟ್ಟಿದ್ದೇನೆ, ವಿಮರ್ಶೆಯನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೇನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಸಾವರ್ಕರ್ ಅವರು ಅಂಬೇಡ್ಕರ್ ವಿರೋಧಿ ಆಗಿದ್ರ ಅನ್ನುವಂಥ ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ. ಹಾಗೆ ವಿಮರ್ಶೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ.